ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿ ನಾವು ನವೆಂಬರ್ 1ರ ಕನ್ನಡಿಗರಲ್ಲ ಎಂದು ತೋರಿಸಿದ್ದಾರೆ. ಕರ್ನಾಟಕ ಒಂದುಗೂಡಿಸುವುದರ ಸವಿನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸುವ ಹಬ್ಬವೇ ಕನ್ನಡ ರಾಜ್ಯೋತ್ಸವ. ಆದರೆ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ ಬಿದರೆ ಅಗ್ರಹಾರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸುವ ಮುಖೇನ ನವೆಂಬರ್ 1ರ ಕನ್ನಡಿಗರಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ. ನಮ್ಮೆಲ್ಲರ ಪ್ರೀತಿ ಕಂದ ನೀನೇ, ನ್ಯಾಯಕ್ಕಾಗಿ ನಿಲ್ಲುವವ ನೀನೇ, ನಮ್ಮ ಕಷ್ಟದಲ್ಲಿ ಪಾಲುದಾರ ನೀನೇ, ಮರಿಲಾರೆವು ನಿನ್ನನ್ನ. ಕೇರಿಗೆ ನಾಯಕ ನಾನೇ, ವೈರಿಗೆ ಕಂಟಕ ನಾನೇ, ಕೆಣಕಲು ಸಿಂಹವು ಜೋಪಾನ. ಇನ್ನು ಕಾರ್ಯಕ್ರಮವನ್ನ ಶ್ರೀ 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 ಬಸವ ಬೃಂಗೇಶ್ವರ ಸ್ವಾಮೀಜಿಗಳು ಧ್ವಜಸ್ತಂಭಕ್ಕೆ ಪೂಜೆ ನೆರವೇರಿಸುವ ಮುಖೇನ ಚಾಲನೆಯನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ಎಲ್ಲಾ ಬಿದರೆ ಗ್ರಾಮಸ್ಥರು ಕೂಡ ಭಾಗಿಯಾಗಿದ್ರು. ಕಾರ್ಯಕ್ರಮಕ್ಕೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮುನಿರಾಜು, ನಾರಾಯಣಸ್ವಾಮಿ, ಮುಖಂಡರಾದಂತಹ ಎನ್ವಿ ಶ್ರೀನಿವಾಸ್, ಟೆಂಪೋ ಮುನಿರಾಜು, ರಾಮಚಂದ್ರ ಬಿಟಿ, ವೆಂಕಟೇಶ್, ರಮೇಶ್ ಮತ್ತಿತರರು ಹಾಜರಿದ್ದರು. ಕನ್ನಡ ತಾಯಿ ಭುವನೇಶ್ವರಿ, ಕನ್ನಡ ಜನನಿ ರಾಜೇಶ್ವರಿ, ಕನ್ನಡ ತಾಯಿ ಭುವನೇಶ್ವರಿ, ಕನ್ನಡ ಜನನಿ ರಾಜೇಶ್ವರಿ, ಕನ್ನಡ ಬಾರದ ಈ ಜನರಿಂದ ಕನ್ನಡವನ್ನು ನೀ ಉಳಿಸಮ್ಮ, ಕನ್ನಡತನವನ್ನು ಬೆಳೆಸಮ್ಮ. ಕನ್ನಡವಾಳ್ ಕನ್ನಡವಾಳ್ ಕನ್ನಡ ರಾಜೇಶ್ವರಿ, ಕನ್ನಡ ರಾಜೇಶ್ವರಿ, ಕನ್ನಡವಾಳ್ ಕನ್ನಡವಾಳ್ ಕನ್ನಡ ರಾಜೇಶ್ವರಿ, ಕನ್ನಡ ರಾಜೇಶ್ವರಿ. ಮಮ್ಮಿ ಡ್ಯಾಡಿ ಎಂಬುದೇ ಕನ್ನಡ, ಆಂಟಿ ಅಂಕಲ್ ಅಂಟಿದ ಕನ್ನಡ. ಮಮ್ಮಿ ಡ್ಯಾಡಿ ಎಂಬುದೇ ಕನ್ನಡ, ಆಂಟಿ ಅಂಕಲ್ ಅಂಟಿದ ಕನ್ನಡ. ಕನ್ನಡ ಶಾಲೆಗೆ ಮಕ್ಕಳ ಕಳಿಸದೆ ಕನ್ನಡ ಕನ್ನಡ ಎನ್ನುವರು, ಕನ್ನಡ ಶಾಲೆಗೆ ಮಕ್ಕಳ ಕಳಿಸದೆ ಕನ್ನಡ ಕನ್ನಡ ಎನ್ನುವರು. ಕನ್ನಡಕ್ಕೆಲ್ಲಿದೆ ಭಕ್ತಿ, ಕನ್ನಡಕ್ಕೆಂದಿಗೆ ಮುಕ್ತಿ, ಕನ್ನಡಕ್ಕೆಲ್ಲಿದೆ ಭಕ್ತಿ, ಕನ್ನಡಕ್ಕೆಂದಿಗೆ ಮುಕ್ತಿ, ಕನ್ನಡ. ಈ ಸಂದರ್ಭದಲ್ಲಿ ಎಲ್ಲಾ ಬಿದರೆ ಅಗ್ರಹಾರದ ಗ್ರಾಮಸ್ಥರು ಭಾಗಿಯಾಗಿದ್ರು. ಇನ್ನು ಸಂಘದ ಪದಾಧಿಕಾರಿಗಳು ಹಾಗೂ ಬಸವ ಬೃಂಗೇಶ್ವರ ಸ್ವಾಮೀಜಿಗಳು ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬಂದಂತಹ ಜನರಿಗೆ ಅನ್ನ ಸಂತರ್ಪಣೆಯನ್ನ ಕೂಡ ಏರ್ಪಡಿಸಲಾಗಿತ್ತು.
ವರ್ಷದಂತೆ ಈ ವರ್ಷವೂ ಕೂಡ ಇಡೀ ಗ್ರಾಮಸ್ಥರು ಸೇರಿ ಕನ್ನಡ ರಾಜ್ಯೋತ್ಸವವನ್ನ ಬಹಳ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಇದರ ಉದ್ದೇಶ ಕನ್ನಡ ಉಳಿಸಿ ಬೆಳೆಸುವುದು ಎಂದು ಶ್ರೀ ಬಸವ ಬೃಂಗೇಶ್ವರ ಸ್ವಾಮೀಜಿಗಳು ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಡೀ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಕನ್ನಡ ರಾಜ್ಯೋತ್ಸವವನ್ನು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದಾರೆ. ಇದರ ಉದ್ದೇಶ ಏನು ಅಂತಂದ್ರೆ ಕನ್ನಡ ಉಳಿಸಬೇಕು ಮತ್ತೆ ಕನ್ನಡ ಬೆಳೆಸಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡು ಕುವೆಂಪುರವರು ಅದಕ್ಕೋಸ್ಕರ ತಮ್ಮ ಇಡೀ ಜೀವಿತಾವಧಿಯನ್ನು ಸವಿಸಿದ್ರು. ಅದರ ಆಶಯವನ್ನು ಇಟ್ಕೊಂಡು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನುವಂಥ ಆಶಯವನ್ನು ಇಟ್ಕೊಂಡು ಇಡೀ ಗ್ರಾಮದ ಸರ್ವ ಜನರು, ಇಲ್ಲಿ ಯಾವುದೇ ಜಾತಿ ಅಥವಾ ಆ ಥರ ಇಲ್ಲ, ಸರ್ವ ಜನರು ಸೇರಿಕೊಂಡು ಈ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಇದರ ಉದ್ದೇಶ ಕನ್ನಡ ಉಳಿಬೇಕು ಬೆಳಿಬೇಕು ಅಂತ. ಈ ನೆಲೆಯಲ್ಲಿ ತಾವೆಲ್ಲರೂ ಕನ್ನಡವನ್ನು ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಶ್ರಮವಹಿಸಬೇಕು ಅಂತ ಈ ಮೂಲಕ ಹಾರೈಸ್ತೇವೆ. ಇದು ಅವ್ರಿಗೆ ರಾಜಕೀಯಕ್ಕೆ ಸಂಬಂಧಪಟ್ಟ ವಿಚಾರ, ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕನ್ನುವಂಥ ಮುಖ್ಯ ಆಶಯವಾಗಿದೆ. ಭಾಷಾ ಪ್ರಬುದ್ಧತೆ ಅನ್ನುವಂಥ ಭಾಷಾ ಪ್ರಾಬಲ್ಯ ಏನಾಗಿದೆ, ಬಾರ್ಡರ್ಗಳಲ್ಲಿ ಸಮಸ್ಯೆ ಇದೆ. ಈ ಕಡೆ ಬಂದರೆ ಇಲ್ಲಿ ತೆಲುಗು ಪ್ರಾಬಲ್ಯ ಇದೆ, ಆ ಕಡೆ ಮರಾಠಿಯಲ್ಲಿ ಹೋದ್ರೆ ಮರಾಠ ಪ್ರಾಬಲ್ಯ, ತಮಿಳು, ಹಿಂಗೆಲ್ಲ ಸುತ್ತಮುತ್ತ ಸಮಸ್ಯೆ ಇದೆ. ಆದರೆ ಇದೆಲ್ಲದರ ಮುಖ್ಯವಾಗಿ ಕರ್ನಾಟಕದ ಒಟ್ಟು ಆಶಯ ಏನಪ್ಪ ಅಂತಂದರೆ ಕನ್ನಡ ಉಳಿಬೇಕನ್ನುವಂಥದ್ದು. ಬೇರೆ ಭಾಷೆಗಳಿಗೆ ಪ್ರೋತ್ಸಾಹ ಕೊಡಬೇಕು, ಆದರೆ ಅದನ್ನು ಮೆರಿಲಿಕ್ಕೆ ಬೆಳಿಲಿಕ್ಕೆ ಅವಕಾಶ ಕೊಡಬಾರ್ದು. ಅಲ್ಲಿ ಹೋದರೆ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋದರೆ ಅಲ್ಲಿ ನಮ್ಮ ಭಾಷೆಯನ್ನೇನು ಗೌರವಿಸಂಗಿಲ್ಲ, ಅವರು ನಮ್ಮಲ್ಲಿ ಮಾತ್ರ ಗೌರವಿಸ್ತಾರೆ. ಅದಕ್ಕೆ ಈ ಮೂಲಕ ನಾನು ತಿಳಿಸೋದೇನಂತಂದರೆ, ಮೊದಲು ಕರ್ನಾಟಕದವ್ರು ನೀವು ಕನ್ನಡ ಅಲ್ಲದೇ ಚಿತ್ರರಂಗದ ವಿಚಾರಕ್ಕೆ ಬಂತಂದರೆ ತಮಿಳು ಸಿನಿಮಾಗಳನ್ನು, ತೆಲುಗು ಸಿನಿಮಾಗಳನ್ನು, ಹಿಂದಿ ಸಿನಿಮಾಗಳನ್ನು ಹೇಗೆ ಪ್ರೋತ್ಸಾಹಿಸ್ತೀರೋ ಹಾಗೆ ಆ ಭಾಷೆಯವರು ಪ್ರೋತ್ಸಾಹಿಸೋದಿಲ್ಲ. ಅದನ್ನು ನೀವೇ ಎಚ್ಚೆತ್ಕೊಂಡು ಕನ್ನಡ ಉಳಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಸೇರಿ ಹೋರಾಟ ಮಾಡಿದಾಗ ಮಾತ್ರ ಇದಕ್ಕೊಂದು ಆಶಯ ಇರುತ್ತೆ. ಹಾಗಾಗಿ ಕನ್ನಡ ಉಳುವಿನ ಬಗ್ಗೆ ಪ್ರತಿಯೊಬ್ಬರ ಪರಿಶ್ರಮ ಇದೆ. ಇದು ನೆಲದ ವಿಚಾರ, ಇದು ವೈಯಕ್ತಿಕ ಆಸ್ತಿ ಗಲಾಟೆ ಅಲ್ಲ. ಎಲ್ಲರೂ ಒಂದೊಂದು ಶಕ್ತಿಯಾಗಿ ಹೋರಾಟ ಮಾಡಿದಾಗ ಮಾತ್ರ ಇದು ಸಾಧ್ಯ ಇದೆ. ಎಲ್ಲರೂ ಒಂದೇ ಮನಸ್ಸಿನಿಂದ ಇದನ್ನ ಉಳಿಸುವಿಕೆಯಲ್ಲಿ ಪ್ರಯತ್ನ ಮಾಡಬೇಕಾಗ್ತದೆ. ಇನ್ನು ಪ್ರತಿ ವರ್ಷ ನಮ್ಮ ಗ್ರಾಮಸ್ಥರು ಸೇರಿ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಭುವನೇಶ್ವರಿ ದೇವಿಯ ಮೆರವಣಿಗೆ ಡೊಳ್ಳು ಕುಣಿತದೊಂದಿಗೆ ನಡೆದಿದ್ದು, ಪ್ರತಿ ವರ್ಷವೂ ಇದೇ ರೀತಿ ಕನ್ನಡ ಉಳಿಸಿ ಬೆಳೆಸ್ತೇವೆ ಎಂದು ಒಂದೇ ಮಾತರಂ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತ ದೇವರಾಜು ತಿಳಿಸಿದ್ದು ಹೀಗೆ. ಪ್ರತಿ ವರ್ಷನೂ ಕೂಡ ನಮ್ಮ ಬಿದ್ರೆ ಅಗ್ರಹಾರ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಒಂದು ಅದ್ದೂರಿ ರಾಜ್ಯೋತ್ಸವವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಅದ್ದೂರಿಯಾಗಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಒಂದು ವಿಜೃಂಭಣೆಯಿಂದ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದೀವಿ. ಈ ಉದ್ದೇಶ ಕನ್ನಡ ಉಳಿಬೇಕು, ಬೆಳಿಬೇಕು, ಕನ್ನಡವನ್ನು ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಗ್ರಾಮಸ್ಥರು ಕೂಡ ಸೇರಿಕೊಂಡು ಇವತ್ತು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ. ರಾಜ್ಯೋತ್ಸವ ಭುವನೇಶ್ವರಿ ದೇವಿಯ ಮೆರವಣಿಗೆಯಿಂದ, ಈ ಡೊಳ್ಳು ಕುಣಿತಗಳು ಮೆರವಣಿಗೆಯಿಂದ ಹೊರತು ಇವತ್ತು ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಗ್ರಾಮದಲ್ಲಿ ಎಲ್ಲ ಕೂಡ ಮೆರವಣಿಗೆ ಮಾಡಿ ಅದ್ದೂರಿಯಾಗಿ ಇವತ್ತಿನ ದಿನ ರಾಜ್ಯೋತ್ಸವವನ್ನು ಮಾಡ್ತಿದ್ದೀವಿ. ಇನ್ನು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದ ಗಣ್ಯರು ಕನ್ನಡ ರಾಜ್ಯೋತ್ಸವದ ಬಗ್ಗೆ ತಮ್ಮ ಕನ್ನಡ ಅಭಿಮಾನವನ್ನ ಮೆರೆದಿದ್ದು ಹೀಗೆ. ಗ್ರಾಮಸ್ಥರೆಲ್ಲ ಸೇರಿ ಮತ್ತು ಯುವಕರು, ವಿಶೇಷವಾಗಿ ಯುವಕರು ಸೇರಿ ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಸಲ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಮೆರವಣಿಗೆ ಇವೆಲ್ಲ ಇಟ್ಕೊಂಡಿದ್ದೀವಿ.
ಕನ್ನಡ ರಾಜ್ಯೋತ್ಸವ ಪರವಾಗಿ ನಮ್ಮ ಇಡೀ ಗ್ರಾಮದ ಪರವಾಗಿ ಶುಭಾಶಯಗಳನ್ನು ಕೋರುತ್ತೇನೆ. ನಮ್ಮ ಬಿದ್ರೆ ಅಗ್ರಹಾರ ಗ್ರಾಮದ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಮಾಡುವ ನಮ್ಮ ಯುವಕರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಒಗ್ಗಟ್ಟಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬೇಕು ಅಂತ ಪ್ರತಿಯೊಬ್ಬರಲ್ಲಿ ನಾನು ಮನವಿ ಮಾಡ್ಕೊತೀನಿ. ಈ ವರ್ಷ ಸೇರಿದ್ದಂಗೆ ಪ್ರತಿ ವರ್ಷ ಇದೇ ಥರ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಕನ್ನಡ ರಾಜ್ಯೋತ್ಸವಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ. ಎಲ್ಲ ಗ್ರಾಮಸ್ಥರು ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಈ ಬಿದ್ರೆ ಅಗ್ರಹಾರ ಗ್ರಾಮದಲ್ಲಿ ಆಚರಿಸಲಿದ್ದೇವೆ. ಏನಂದರೆ ಇಲ್ಲಿ ನಮ್ಮ ಗ್ರಾಮದ ವತಿಯಿಂದ ಕನ್ನಡವನ್ನು ಉಳಿಸಲು ಎಲ್ಲ ನಮ್ಮ ಕನ್ನಡಿಗರು ಎಲ್ಲ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಬೇಕು. ಯಾಕಂದರೆ ಈಗ ನಮ್ಮ ಕನ್ನಡನ ಪಕ್ಕ ತಳ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಎಲ್ಲರೂ ಕನ್ನಡಿಗರು ತಮಿಳರು ಎಲ್ಲರೂ ನಮ್ಮ ಇದಕ್ಕೆ ಬಂದು ತಳ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ನೀಡಿ ಕನ್ನಡ ಬೇರೆ ಭಾಷೆ ಕಲೀರಿ, ಆದರೆ ನಮ್ಮ ಕನ್ನಡನ ಉಳಿಸಿ ಅಂತ ಹೇಳ್ತಾ ಈ ನಮ್ಮ ಬಸವ ಬೃಂಗೇಶ್ವರ ಸ್ವಾಮೀಜಿಗಳು ವತಿಯಿಂದ ನಾವು ಈ ಇದು ಆಚರಣೆ ಮಾಡ್ತಾಯಿದ್ವಿ. ಇದಕ್ಕೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.